ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇವತ್ತು ಇರಿ ಒಂದು ನಿಮಿಷ. ಇವತ್ತು ನಮ್ಮ ಬಾಸ್ ಅವರು ಮಲೆ ಹಾಕ್ಕೊತಾ ಇದ್ದಾರೆ 3 ದಿನಕ್ಕೆ. ನಾವು ಹೋಗೋದು ಶುಕ್ರವಾರ ಬೆಳಗಿನ ಜಾವ, ಗುರುವಾರ ಬುಧವಾರ ಮಾಲೆ ಹಾಕ್ತಾರದು. 3 ದಿನಕ್ಕೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅವ್ನಿಗೆ ಹುಷಾರಿರಲಿಲ್ಲ ಅಲ್ಲ. ಆಲ್ರೆಡಿ ರೆಡಿಯಾಗಿದ್ದಾನೆ. ನಾನೆಲ್ಲ ಕೆಲಸ ಆಗಿದೆ, ಸ್ನಾನ ಮಾಡ್ಕೊಂಡು ಬಂದು ಹೊರಡೋದು. ಇವತ್ತು ನಾನು ನಿಮ್ಮ ಓದ್ಲಾಗಲ್ಲಂತೂ ಕ್ಲೀನಾಗಿ ಶೇರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವತ್ತು ಜಾಸ್ತಿ ಜನ ಮಾಲೆ ಹಾಕೋರು ಇರಲಿಲ್ಲ. ಆದ್ದರಿಂದ ಶೇರ್ ಮಾಡೋಕ್ಕಾಗಿಲ್ಲ. ಒಂದು ನಿಮಿಷ ಟಿವಿ ಆಫ್ ಮಾಡ್ತೀನಿ, ಡಿಸ್ಟರ್ಬೆನ್ಸ್ ಜಾಸ್ತಿ. ಇವತ್ತಾದರೆ ಡೀಟೇಲಾಗಿ ಶೇರ್ ಮಾಡ್ತೀನಿ, ಯಾಕಂದರೆ ಇವ್ನು ಮಾಲೆ ಹಾಕ್ಸ್ಕೊತಾ ಇರೋದು, ನಾನು ವೀಡಿಯೋ ಮಾಡ್ಬೋದು. ಆದರೆ ಅವತ್ತು ಇವ್ನು ಬಂದಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಡೀಟೇಲಾಗಿ ಪಿನ್ ಟು ಪಿನ್ ತೋರಿಸ್ತೀನಿ. ಆಲ್ರೆಡಿ 5:15 ಆಗಿಬಿಟ್ಟಿದೆ. ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಹೊರಡಬೇಕಾದ್ರೆ ಹೋಗಬೇಕಾದ್ರೂ ಕೂಡ ವ್ಲಾಗ್ ಮಾಡ್ತೀನಿ. ನಾವು ಇಲ್ಲಿಂದ ಎಷ್ಟು ದೂರ ಹೋಗ್ತಾಯಿದ್ದೀನಿ ಮಾಲೆ ಹಾಕ್ಸ್ಕೊಬರೋದಕ್ಕೆ ಅಂತ ಹೇಳಿ. ನೋಡಿ, ನಮ್ಮ ಹೀರೋ ಇನ್ಮೇಲೆ ಹೀರೋ ಅಲ್ಲ, ಅವರು ಶಕ್ತಿಗಳಾಗ್ಬಿಡ್ತಾರೆ. ನಿಮ್ಗೇನನ್ನ ವರ ಬೇಕಾದರೆ ಕೇಳಿ, ನಮ್ಮ ಶಕ್ತಿಗಳು ವರಪ್ರಸಾದ ಕೊಡ್ತಾರೆ. ಏನು ಶಕ್ತಿ? ಇನ್ನು ಮಾಲೆ ಹಾಕಿಲ್ಲ, ಮಾಲೆ ಹಾಕಿದಾಗ ನೀವೆಲ್ಲ ಬಂದಲ್ಲಿ ಕೇಳಿ ವರ ಕೊಡ್ತಾರೆ. ಓಕೆನಾ? ರಿಟರ್ನ್ ಮಾಡ್ರಕ್ಕೆ. ನಾನು ರೆಡಿಯಾಗಿದ್ದೀನಿ. ನನ್ನ ಮಗ ಪೂಜೆನೂ ಮಾಡಿದ್ದಾನೆ, ಒಂದೊಂದು ಹೂವು ಇಟ್ಟು ಮಾಡಿದ್ದಾನೆ, ಅದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸ್ವಲ್ಪ ಇದು ನಂದು ಮಾಮೂಲಿ ಟ್ಯಾಬ್ಲೆಟ್ ಇದೆ, ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಹೊರಡೋಣ. ಅವನದು ಮಾಲೆ ಕುಡಿದ್ಬಿಟ್ಟ ಹಂಗೆ. ಅವನದು ಮಾಲೆ ಇಡ್ಮುಡಿ ಬ್ಯಾಗ್ ಅಲ್ಲೇ ಇಟ್ಟಿದ್ದೀನಿ. ಇಡ್ಮುಡಿ ಬ್ಯಾಗ್ ಅಲ್ಲಿದೆ ಸೈಡಲ್ಲಿ. ಮಾಲೆ ದೇವ್ರ ಹತ್ರ ಇದೆ. ದೇವ್ರ ಫೋಟೋಗೆ ಸಪ್ರೇಟ್ ಮಾಲೆ ಇಟ್ಟಿದ್ದೀನಿ ನಾನು, ಅಲ್ಲಿ ಹಾಕೋಕ್ಕೆ ದೇವ್ರಿಗಂತಲೇ ಇಟ್ಟಿರ್ತೀನಿ. ಅದನ್ನು ಯಾವತ್ತೂ ನಾನು ಟಚ್ ಮಾಡೋಕ್ಕೆ ಹೋಗೋಲ್ಲ. ಅಂದರೆ ಮಾಲೆ ಹಾಕೋ ಟೈಮಲ್ಲಿ ಮಾತ್ರ ಹಾಕಿರ್ತೀನಿ, ಮಿಕ್ಕಿ ಟೈಮಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಾಗಲಿ ಏನು ಮಾಡೋಕ್ಕೋಗಲ್ಲ. ಆಮೇಲೆ ಇಷ್ಟು ಮಾತ್ರ ರೆಡಿ ಆಗಿದ್ರಿ. ಜಲ್ದಿ ಕಾಫಿ ಕುಡಿದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಹೊರಡಬೇಕು. ಹೋಗ್ತಾ ಸಿಗ್ತೀನಿ. ಸಿಗಲ್ಲ, ಹೋಗ್ತಾ ನೀವು ನೋಡಿ. ಆಮೇಲೆ ಅಲ್ಲಿ ಪೂಜೆ ಏನು ಎತ್ತ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ, ಸರಿನಾ? ಎಷ್ಟು ಗೊತ್ತಾ ಟೈಮಿಂಗ್? ಎಷ್ಟು ಹಾಕಿ ಟೈಮು ಮೇಲಿಂದ ಎಂತ ಕನ್ನಡಿ ಕಾಣಿಸ್ತಿದೆ. 58 ಆಗಿದೆ. ಹೊರಟಿದ್ದೀರಿ ಅಲ್ಲಿ ಎಷ್ಟೊತ್ತು ಹೋಗ್ತಾ ಗೊತ್ತಿಲ್ಲ. ಅಪ್ಪ ಲೆಟ್ಸ್ ಗೋ. ಎತ್ತು ಇದೆ ಹೆಲ್ಮೆಟ್. ಹೆಸ್ರು ಇರ್ಬೇಕಾದ್ರಲ್ಲಿ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಬರೆಯೋಣ ಬಿಡಿ. ಆಮೇಲೆ ಬರೀತಾರೆ ಕುತ್ಕೊಳ್ರಿ. ಹಾಂ, ಮಾಲೆ ಬೇಕಾ? ಆಂಟಿ ಗಿட்ட ಇರ್ಕ ನಾವು ವಾಂಗಿ ಕುಡ್ಕೊಡು. ಇಂದ ಹಿಡ್ಕೊ, ಅಲ್ಲ ಆಂಟಿ ಹತ್ರ ಐತೆ. ಪರಾಶಕ್ತಿ 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 ಪರಾಶಕ್ತಿ
ಅಲ್ಲಿ ಬಟ್ಟೆ ಇದೆ ನೋಡಮ್ಮ, ಬಟ್ಟೆ ಬಟ್ಟೆ ಅಲ್ಲೇ ಮೇಲೆ ಮೇಲೆ ಒಪ್ಕೊಳ್ಳಿ. ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ 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 ಓಂ ಶಕ್ತಿ 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 ಪರಾಶಕ್ತಿ 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 ಓಂ ಶಕ್ತಿ 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 ಓಂ ಓಂ ಶಕ್ತಿಯೇ ಪರಾಶಕ್ತಿ ಓಂ ಶಕ್ತಿ 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 ಓಂ ಶಕ್ತಿ
ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ 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 ಎಲ್ಲವನ್ನು ನನ್ನ ಆದಿಪರಾಶಕ್ತಿ ಕೊಟ್ಟು கால் கேட்கல சக்தி ஜோரா சொல்லணும் பொங்கல் வாழ்த்துக்கள் இந்த பொங்கல் வாழ்த்துக்கள் ಓಂ ಶಕ್ತಿ ಅದು ಈ ವರ್ಷ ನೀವು ಮಾಲೆ ಹಾಕಿರೋದೆ ಸಂಕ್ರಾಂತಿ ಹಬ್ಬ ದಿವಸನೇ ಮಾಲೆ ಹಾಕಿದ್ದಾರೆ ಬಂದಿದ್ರು ಎಲ್ಲ ಬಂದು ಸಂಕ್ರಾಂತಿ ದಿವಸನೇ ಮಾಲೆ ಹಾಕಿದ್ದೀರಾ ಎಲ್ರಿಗೂ ಒಳ್ಳೇದಾಗಬೇಕು ಆಗ್ತದೆ ಖಂಡಿತವಾಗಿ ಆಗ್ತದೆ ಅದರಲ್ಲಿ ಚೇಂಜ್ ಇಲ್ಲ ನಮ್ಮ ಗುರುಗಳಾಗಿ ನಮ್ಮ ಶ್ರೀ ಗಂಗಾರಡಿಗಳ ನಮ್ಮ ಜೊತೆಯಲ್ಲಿ ಇಲ್ಲ ಇದ್ರೂ ಅವ್ರ ದೇವಸ್ಥಾನದಲ್ಲಿ ಜೀವ ಸಮಾಧಿ ಮಾಡಿದ್ದಾರೆ 9 ದಿವಸ ಮಾಲೆ ಹಾಕ್ತಿದ್ವಿ ನಮಗೆಲ್ಲ ಕಾರ್ಯ ನಡಿಬೇಕಂತಲೇ ಹಾಕ್ತಿದ್ವಿ ಇದೇನು ಸುಮ್ಮನೆ ಆಟ ಆಡೋಕ್ಕಾಗಲಿಲ್ಲ ಚಳಿಯಲ್ಲಿ ಮಾಲೆ ಹಾಕೋದು ಈ ಹೆಗ್ಗೋಳನ್ನು ಬರೋದು ಮಾಲೂರಿಂದ ಬರೋದು ಅವರು ರಿಲೇಟಿವ್ನ ಹಂಗೆ ಕರೆದು ಊಟ ಹಾಕಿ ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಈ ವರ್ಷ ಏನೇನು ಪಾಪ ಮಾಡಿದ್ದೀರೋ ಆ ಪಾಪ ಎಲ್ಲ ಈ ವರ್ಷನೇ ಹೋಗಬೇಕು ವರ್ಷ ನಿಮ್ಮ ಮನೆಯಲ್ಲಿ ಒಳ್ಳೆಯ ಸುದ್ದಿ ಅಮ್ಮ ಕೊಡಬೇಕಂತ ಬೇಡ್ಕೊಳ್ತೀವಿ ಅದೇ ಥರ ಫಸ್ಟ್ ಒಂದು ಮನೆ ಹೋಗ್ತೀವಿ ಆವಾಗ ಅಮ್ಮನ ಹತ್ರ ನಿಮ್ಗೆ ಏನೇನು ಬೇಕೋ ಅದನ್ನು ಬೇಡ್ಕೊಳ್ತೀವಿ ಅದನ್ನು ನಮಗೋಸ್ಕರ ಬೇಡೋದು ಈಗ ರಘು ಬಂದಿದ್ದಾರೆ ರಘು ಬಂದಿದ್ರೆ ಈ ಒಂದು ಮನೆ ಹೊಡೆದ ತಕ್ಷಣ ರಘು ಚೆನ್ನಾಗಿರ್ಬೇಕು ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಂತ ಬೇಡ್ಕೊಂಡ್ರೆ 100% ಸಿಗ್ತದೆ ನಮಗಿಂತ ಇನ್ನೊಬ್ರಿಗೆ ಬೇಡೋದು 100% ನಾವು ಹೋಗಿದ್ವಿ ಯಾವ ಹಣ್ಣು ತಿಂತೀವೋ ಆ ಹಣ್ಣು ಮಾತ್ರ ಆ ಟೇಸ್ಟ್ ಮಾತ್ರ ಅವ್ರಿಗೆ ಮಾತ್ರ ಕೊಡ್ತೀವಿ ನಾವು ಇಲ್ಲಿ ಬಂದು ಇಲ್ಲಿ ದೇವಸ್ಥಾನ ಇಟ್ಟು ನಾವೆಲ್ಲ ಮಾಲೆ ಹಾಕ್ಬೇಕು ಹಿಂಗೆ ಮಾತಾಡ್ಬೇಕಂತ ನಾವು ಬಂದಿಲ್ಲ ಏನೋ ಗೌರ್ಮೆಂಟ್ ಕೆಲಸ ಸಿಕ್ತು ಕೆಲಸ ಮಾಡಿದ್ದೀವಿ ಸರ್ವಿಸ್ ಆಗಿದ್ರೆ ಫಿನಿಶ್ ನಮ್ಗೆ ಪೆನ್ಷನ್ ಬರ್ತಾ ಇದೆ ನಾವು ನೆಟ್ಟಿಗೆ ಹೋಗ್ಬೋದು ನಾವು ಈ ಅಮ್ಮನ ಹಿಡಿದ್ಬಿಟ್ಟು ಈಗ ಬಿಡೋಂಗೂ ಇಲ್ಲ ಹಿಡಿಯೋಂಗಿಲ್ಲ ಆ ಥರ ಆ ಥರ ಅಮ್ಮ ಏನೇ ಕಷ್ಟ ಕೊಟ್ಟರು ಅಮ್ಮ ಸ್ಟೆಪ್ ಬೈ ಸ್ಟೆಪ್ಪು ಮೇಲೆ ಇಟ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ರಘುನ ನಂಬೇಡಿ ನಮ್ಮನ್ನೇ ನಂಬೇಡಿ ಇನ್ನು ಇರೋರನ್ನ ನಂಬೇಡಿ ಅಲ್ಲಿರೋ ಅಮ್ಮನ ಸತ್ಯವಾದ ಅಮ್ಮನು ಇದರಲ್ಲಿ ಏನು ಚೇಂಜಿಂಗ್ ಇಲ್ಲ ಅಲ್ಲಿರೋ ಸೈಡಲ್ಲಿರೋದು ನಿಮ್ಗೆ ಏನು ನಮ್ಗೆ ಏನು ಬೇಕಾಯಿತು ಅಮ್ಮನ ಹತ್ರ ಹೋಗ್ಬೇಕು ಅಮ್ಮನ ನೋಡಬೇಕು ಅಮ್ಮ ಏನು ಸರಿ ಕಟ್ಟಿದ್ದಾರೆ ಏನು ಅಲಂಕಾರ ಮಾಡಿದ್ದಾರೆ ಅಲ್ಲಿ ನೀವು ಹೋಗೋ ಒಳಗಡೆ ಅಮ್ಮ ನನ್ನ ಮಗಳಿಗೆ ಇದಾಗಬೇಕು ಏನೇನೋ ತೊಂದರೆ ಇರ್ತಾರೆ ಆ ತೊಂದರೆ ಎಲ್ಲ 2 ಮಿನಿಟಲ್ಲಿ ಅಮ್ಮನ ಹತ್ರ ಹಾಕ್ಬಿಡಿ ಅಪ್ಲಿಕೇಶನ್ ಹಾಕ್ಬಿಟ್ಟು ರಿಟರ್ನ್ ಬಂದ್ಬಿಡಿ ಸಾಕು ನಾವು ಹೋಗೋದು ಬರೀ ಅಲಂಕಾರ ಮಾಡಿಕೊಂಡು ಈ ಚೈನ್ ಹಾಕಿದ್ದಾರೆ ಈ ಸಾರಿ ಇದೆ ನಾವು ಈ ದೇವಸ್ಥಾನಕ್ಕೆ ಹೋಗೋಣ ಇದು ಹೋಗೋಣ ಅದೆಲ್ಲ ಸೆಕೆಂಡ್ರಿ ಫಸ್ಟ್ ಅಮ್ಮನು ನೀವು ರಘು ಹೇಳ್ತಾ ಇದ್ದಾರೆ 5 ಗಂಟೆಗೆ ಅದು ಹೋಗೋದು ಗಾಡಿ 8 ಗಂಟೆಗೆ ನಂತರ ನೀವು 8:30 ಬಂದರೆ ಒಬ್ಬರಿಗೋಸ್ಕರ ಇಷ್ಟೊತ್ತಿ 6 ಗಂಟೆಗೆ ಫಿನಿಶ್ ಮಾಡ್ತಾರೆ 6 ಗಂಟೆಗೆ ದೇವಸ್ಥಾನ ಹೆಂಗೂ ನಡೀತಾ ಇತ್ತು ಅದಕ್ಕೋಸ್ಕರ ಸ್ಟ್ರಿಕ್ಟ್ ಅಂದರೆ ತುಂಬ ಸ್ಟ್ರಿಕ್ಟು ಅದಕ್ಕೋಸ್ಕರ ನೀವೇ ಜಲ್ದಿ ಬನ್ನಿ ಅಲ್ಲಿ ಹೋಗಿ ಇಲ್ಲಿ ಬಂದು ಇಲ್ಲಿ ಕುಡಿ ತಗೊಂಡು
ನಿಮ್ಮ ಸೀಟು ಅಲಾಟ್ ಮಾಡೋ ಸೀಟ್ಗಳಲ್ಲಿ ಬಂದು ನಾವು ನೈಟ್ ಬೇಕಾದ್ರೆ ಇಲ್ಲೇ ಇರ್ತೀವಿ, ಏನಿಲ್ಲ. ನೀವು ಎಷ್ಟು ಗಂಟೆಗೆ ಹೇಳ್ತೀರೋ ಅಷ್ಟು ಗಂಟೆಗೆ ನಾನು ಪೂಜೆ ಮಾಡ್ತಿರ್ತೀನಿ. ಅಂದರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸೀಟ್ ಅಲ್ಲಿ ಹೋಗ್ಬಿಟ್ಟು ನನಗೆ ಮುಂದೆ ಸೀಟ್ ಹಿಂದೆ ಸೀಟ್ ಯಾವ ಸೀಟ್ ಇದ್ರೂ ಎಲ್ಲ ಒಂದೇ. ರೋಡೆಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿಬಿಟ್ಟಿದ್ದಾರೆ. ಏನು ಬಸ್ ಥರ ತೊಂದರೆ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇಲ್ಲಿ 5 ಗಂಟೆಗೆ ಮಾಲೆ ಹಾಕೋರು 4:15 4:45 5 ಗಂಟೆ ಬಾರ್ಡ್ರು ನೀವು ಬಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟರೊಳಗೆ ನಾನು ಪೂಜೆ ಫಿನಿಶ್ ಮಾಡಿ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಒಂದು ಸರ್ತಿ ಈ ಮನೆ ಒಂದು ಬೆಲ್ ಹೊಡೆಯುವಾಗ ನೀವು ನಿಮಗೋಸ್ಕರ ಬಿಟ್ಕೊಳ್ಳಿ. ನಿಮ್ಮ ಜೊತೆಯಲ್ಲಿರೋ ಫ್ರೆಂಡ್ಸು ಇಲ್ಲೇ ಚಿಕ್ಕಪ್ಪ ದೊಡ್ಡಪ್ಪರು ಯಾರೋ ಮೈ ಹುಷಾರಿಲ್ಲ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೋಸ್ಕರ ಒಂದೇ ನಿಮಿಷ ಮನಸ್ಸಲ್ಲಿ ನಿಂತ್ಕೊಳ್ಳಿ. ಹಂಗೆ ಕೂತ್ಕೊಳ್ಳಿ. ಯಾರು ಎದುರು ಬಿಡಿ, ಒಬ್ಬರು ಮಾತ್ರ ಬಿಡಿ. அல்ல 6 மணிக்கு வராதீங்க, 5 மணிக்கு வா. யார் வந்து லாஸ்டா வந்தாக்கா அவங்க லாஸ்ட்ல நிக்க வச்சுட்டு இவங்க பாருமா இவங்கனால இவங்க லேட்டா வந்தாங்க, அங்க லேட் ஆயிடுச்சு இப்படி கழிட்டனா இவங்க தான் காரணம். இங்கே எல்லாரும் யாரா இருக்கு 5 மணிக்கு இருந்தாக்கா நம்ம 6 மணிக்கு 7 மணி அது போகுது. 7 மணி இங்கே இருக்கு, நான் 9 மணி ஆகும். அங்கே 6 மணிக்கு க்ளோஸ். 5 மணிக்கு உங்களுக்காக 5 மணிக்கு வந்து சொல்றீங்க. ஏன்னா மாலை சரத்துக்கு அப்புறமா நீங்கள் எவ்வளோ லேட் பண்ணணும் பரவாயில்ல. அங்கே 2 மணி சர்வீஸுக்கு அப்புறமா நம்ம 2 ஹவர் 3 ஹவர் லேட் பண்ண போகிறோம். இங்கேருந்து தேசம் யார் லேட்டு வந்தாக்கா அவங்க தான் காரணம். நீங்கள் தெரிஞ்சுக்கோங்க. ಯಾರು ಲಾಸ್ಟ್ ಟೈಮ್ ಬರ್ತಾರೋ ಅವರೇ ಕಾರಣ. ಇವರಿಂದನೇ ನಮ್ಗೆ ಲೇಟ್ ಆಯಿತು, ಇವರಿಂದನೇ ಇದಾಯ್ತು ಅಂತ ಅಷ್ಟೇ. ಅವ್ರನ್ನೇ ನಿಲ್ಲಿಸ್ಕೊಟ್ರೆ ಅವ್ರು ಹೇಗಿಲ್ಲ ஃபஸ்ட்டு டிசம்பர்லேருந்து ஸ்டார்ட் ஆகி ஜனவரி 1 வரையும் ரஷ்யா இல்லை. ஆனால் டிசம்பர் 30, 31, 1லேருந்து வெறும் 10 டேஸ்லேயே நம்ம 2.5 லட்சம் பேர் கர்நாடகாவிலேருந்து அனுப்பிச்சிக்கிறோம். அப்போ பார்த்துக்கோங்க, உங்கள் கூட்டம் எங்கே தான். ஆனாலும் முன்ன மாதிரி இஸ்து தள்ளுறதுல காமனாக போயிட்டு இருக்கோம். ஓடாதீங்க, லைனாக பஞ்சாக இருங்க. பஞ்சாக போயிட்டு சாமி ಹೇಳಿದಂತ ಎಲ್ಲರಿಗೂ ಮುಂಚಿಲ್ಲ ತಮಿಳು ஆண்டி வாங்க, என்ன ஒருத்தர் வாங்க. ಅವರೇ ಕರೆದಿತ್ತು ಅವ್ರನ್ನ. ಅವ್ರು ಕರೆದ್ರು ಬಾ ಅಂತ. ஆர்த்தி ஒன்று ಪರಾಶಕ್ತಿ 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 ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ 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 ಓಂ
ಪರಾಶಕ್ತಿ 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 ಬರೋದು ಯಾರು ತೆಗಿಬೇಕಂತ ಪೂಜೆ ಮಾಡಿ ಆಮೇಲೆ ಎತ್ತಬೇಕು. ಅದ್ರ ಮುಂಚೆನೆ ಬ್ಯಾಗ್ಗಳು ಹಾಕೋದು ನನ್ನ ಸೀಟ್ ಇದು ಸೀಟ್ ಆ ಸೀಟ್ ಎಲ್ಲ ಏನಿಲ್ಲ ಸರಿ. ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ಹಿಂದ್ಗಡೆ ಕುತ್ಕೊಂಡವ್ರು ಹಿಂದ್ಗಡೆ ಕುತ್ಕೊಂತಾರೆ, ಮುಂದ್ಗಡೆ ಕುತ್ಕೊಂತಾರೆ. ದಯವಿಟ್ಟು ಆಮೇಲೆ ಬ್ಯಾಗ್ಗಳು ಹಾಕಿ ಇದು ಮಾಡೋದು ಡ್ರೈವರ್ ಹೋಗಿ ತೆಗಿಯೋ ಬ್ಯಾಗ್ ಹಂಗೆ ನಿಮ್ಮ ಮನೆಯವ್ರದ್ದು ಯಾರು ಹೋಗ್ಬೇಡಿ ಇದು ಮಾಡ್ಬೇಕಾದ್ರೆ, ಇಲ್ಲಾಂದ್ರೆ ಬಸ್ ನಾನು ದೂರ ನಿಲ್ಲಿಸ್ಬಿಡ್ತೀನಿ. ಪರಾಶಕ್ತಿ 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 ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಓಂ ಪರಾಶಕ್ತಿ 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 ನಾವು ಲೆಟ್ರ್ ಕೊಟ್ಕೊಂಡು ಈಗ ಬಂದಿದೆ ಒಕ್ಕಂದೆತ್ತಿ ಇರೋದು ಒಕ್ಕಂದೆತ್ತಿ ಎಲ್ಲರೂ ಚಟ್ಟು ಕೊಟ್ಟಿಕ್ಕೆ இருக்கிற பிரசம் எல்லாம் அப்படியே கொடுத்துருக்கு சொல்லிட்டு எல்லாம் எழுந்து கசமுச்சான்னு போட்டுருவாங்க. ಪಕ್ಕದಲ್ಲೇ ಅವಳೆ ನೋಡಮ್ಮ ನಿನ್ ಪ್ರಿಯಾಂಕ. ಮೂರು ಪೇರಿಗೆ ಪಿறந்த ನಾள் வாழ்த்துக்கள். ಕನ್ನಡದಲ್ಲಿ ಹೇಳಿ ಸರ್. ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಕಟ್ ಮಾಡಿದ್ರ 3 ಜನ ಇಟ್ಕೋ ಸಪ್ನ. ಫೋಟೋ ಪಿಡಿಕಿನ್ಮಾ. ಆಯ್ತು ಚಕ್ಕ. ಒಂದು ವಿಡಿಯೋ ತೆಗೀರಿ ಹಂಗೆ. ಕೇಕ್ ಕಟ್ ಮಾಡಿದ್ಮೇಲೆ ಒಂದು ವಿಡಿಯೋ ದೇವ್ರದ್ದು ತಗೊಂಡು ಫಸ್ಟ್ ದೇವ್ರದ್ದು. ಈ ಸ್ಟೈಲಲ್ಲಿ ಯಾರನ್ನ ಬನಾನ ತಿಂತಾರಾ? ಹಾ, ಈ ಸ್ಟೈಲಲ್ಲಿ ಕೊಂಡು ಹೊಡಿತಾ ಇದಾರೆ ನೋಡಿ ಶಕ್ತಿಗಳೆಲ್ಲ. ಯಾರು ಜಲ್ದಿ